ಸುಳ್ಳು ನಕಲಿ ದಾಖಲೆಗಳು ಸೃಷ್ಟಿಸಿಕೊಂಡು ನಮ್ಮ ಸ್ವಾಧೀನದಲ್ಲಿರುವ 1 ಎಕರೆ 10 ಗುಂಟೆ ಜಮೀನಿನಲ್ಲಿ ದೌರ್ಜನ್ಯವಾಗಿ ಶೆಡ್ಗಳನ್ನು ನಿರ್ಮಿಸುತ್ತಿರುವ ಭೂಗಳ್ಳರ ವಿರುದ್ಧ ಶಿಸ್ತು ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ಸರ್ಜಾಪುರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಅವರಿಗೆ ನಮ್ಮ ಕುಟುಂಬ ಸದಸ್ಯರು ಮನವಿ ಸಲ್ಲಿಸಿದ್ದೇವೆ. ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಆನೇಕಲ್ ತಾಲೂಕು ಸರ್ಜಾಪುರ ಹೋಬಳಿ ಪಂಡಿತನ ಅಗ್ರಹಾರ ಗ್ರಾಮದ ಬೇಗಂ ಜಾನ್ ರವರ ಕುಟುಂಬದ ಸದಸ್ಯರು ನಾವು ಮುಸ್ಲಿಂ ಸಮುದಾಯಕ್ಕೆ ಸೇರಿದವರಾಗಿದ್ದು ನಾವು ಗ್ರಾಮದ ಸರ್ವೆ ನಂಬರ್ 92ರಲ್ಲಿ 1 ಎಕರೆ 10 ಗುಂಟೆ ಜಮೀನು ಮೂಲತಃ ಗೋಮಾಳ ಜಾಗವಾಗಿದ್ದು ಸುಮಾರು 35 ವರ್ಷಗಳಿಂದ ನಮ್ಮ ಅಣ್ಣ ತಮ್ಮಂದಿರು ಸಿರಾಜ್ ಬೇಗ್ ಹಾಗೂ ನಮ್ಮ ಕುಟುಂಬ ಸಾಗುವಳಿ ಮಾಡಿಕೊಂಡು ಸ್ವಾಧೀನದಲ್ಲಿದ್ದೇವೆ. ನಾವು ಸರ್ಕಾರಕ್ಕೆ ಮಂಜೂರಾತಿಗಾಗಿ 27 ನವೆಂಬರ್ 1998ರಲ್ಲಿ ನಮೂನೆ 53ರಲ್ಲಿ ಅರ್ಜಿ ಸಲ್ಲಿಸಿ 1 ಎಕರೆ 10 ಗುಂಟೆ ಜಮೀನು ತಾಲೂಕು ತಹಸೀಲ್ದಾರ್ ಹಾಗೂ ಭೂ ಮಾಪಕರು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಸರ್ಕಾರವು ಆದೇಶ ನೀಡಿದೆ. 1999 2000 ಭೂ ಮಂಜೂರಾಯಿತು. ಎಲ್ಲ ದಾಖಲಾತಿಗಳು ತಾಲೂಕು ಕಚೇರಿಯಲ್ಲಿ ದೊರಕುತ್ತದೆ ಎಂದು ಆದೇಶ ನೀಡಿದರು. ಆದರೆ ಸುಖಸುಮ್ಮನೆ ಅಕ್ಕಪಕ್ಕದ ಗ್ರಾಮಸ್ಥರು ಕಿಡಿಗೇಡಿಗಳು ನಮ್ಮ ಜಮೀನಿಗೆ ಬಂದು ಈ ಜಾಗ ನಮ್ಮದು ಎಂದು ದಾಖಲೆ ಸೃಷ್ಟಿ ಮಾಡಿಕೊಂಡು ಬೆದರಿಕೆ ಹಾಕುತ್ತಿದ್ದಾರೆ. ಕೂಡಲೇ ಶಿಸ್ತು ಕ್ರಮ ತೆಗೆದುಕೊಳ್ಳಬೇಕು ಎಂದು ಸರ್ಜಾಪುರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಅವರಿಗೆ ಮನವಿ ಸಲ್ಲಿಸಿದ್ದಾರೆ. ಸರ್, ಸಮಸ್ಯೆ ಅಂತಂತಂದರೆ ಏನಾಗಿದೆ, ಈಗ ಏನು ಒಂದು ಬೇಗಂ ಜಾನ್ ಅಂತೇಳಿ ಒಂದು ಫಲಾನುಭವಿ ಏನಿದ್ದಾರೆ 40 ವರ್ಷಗಳಿಂದ ಅದು ಸ್ವಾಧೀನ ಅನುಭವದಲ್ಲಿ ಉಳುಮೆ ಮಾಡಿಕೊಂಡು ವ್ಯವಸಾಯ ಮಾಡ್ಕೊಂಡು ಬರ್ತಿದ್ದಾರೆ. ಇದು ಪಕ್ಕ ಅದೇ ಗ್ರಾಮದ ವ್ಯಕ್ತಿ ಏನು ಯಲ್ಲಪ್ಪ ಅನ್ನೋರು ಏನಿದ್ದಾರೆ ಇದು ನನಗೆ ಸೇರಬೇಕಿರ್ತಕ್ಕಂಥ ಜಾಗ ಅಂತೇಳಿ ಸಂಪೂರ್ಣವಾಗಿ ಆ ಜಾಗನ ಆಕ್ರಮಿಸ್ಕೊಳ್ಳೋಂಥ ಕೆಲಸ ಮಾಡ್ತಿದ್ರು. ನಾನು ಮತ್ತು ನಮ್ಮ ಏನು KPCC ಸದಸ್ಯರಾದಂಥ ಸ್ವಾತೇಗೌಡರು ಕೂಡ ಕರೆಸಿ ನಾನು ಮಾತಾಡೋಂಥ ಸಂದರ್ಭದಲ್ಲಿ ಆಯಿತು, ಇನ್ನು ಮುಂದೆ ಯಾವುದೇ ಥರ ಪ್ರೋಗ್ರೆಸ್ ಆಗೋದು ಬೇಡ, ಇಬ್ರಿಗೂ ನ್ಯಾಯ ಒದಗಿಸ್ಕೊಡೋಂಥ ಕೆಲಸ ನಾವು ಮಾಡೋಣ. ಈಗ ಏನು ರೆವಿನ್ಯೂ ಇಲಾಖೆ ಇದೆ, ರೆವಿನ್ಯೂ ಇಲಾಖೆ ಒಳಗಡೆಗೆ ಈ ತಹಸೀಲ್ದಾರ್ ಇರ್ಬೋದು ಮತ್ತು ವಿಲೇಜ್ ಅಕೌಂಟೆಂಟ್ ಇರ್ಬೋದು ಮತ್ತು ಇವ್ರಿಗೆಲ್ಲರಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಕೊಟ್ಟಂಥ ಸಂದರ್ಭದಲ್ಲಿ ಆ ಸರ್ವೆಗೆ ಹಾಕಿದ್ದಾರೆ. ಆ ಸರ್ವೆ ಮಾಡಿ ಗುರುತಿಸ್ಕೊಡೋವರೆಗೂ ಇವರು ತಾಳ್ಮೆಯಿಂದ ಇರ್ತಾಯಿಲ್ಲ, ಯಾರು ಯಲ್ಲಪ್ಪ ಅನ್ನೋ ವ್ಯಕ್ತಿ ಇರ್ತಿಲ್ಲ. ಅದರಲ್ಲಿ ಏನಾಗಿದೆ ಅಂಥೇಳಿ ಈ ಗ್ರಾಮದಿಂದ ಬೇರೆ ಗ್ರಾಮದಿಂದ ವಲಸೆ ಬಂದು ಅಲ್ಲಿ ಏನು ವೆಂಕಟೇಶ ಅಂತ ಒಬ್ಬ ವ್ಯಕ್ತಿ ಎಲ್ಲರೂ ಜಾತಿ ಮಧ್ಯೆ ಎತ್ಕೊಟ್ಟಂಥ ಕೆಲಸ ಮಾಡ್ತಾಯಿದ್ದೆ. ಆತನಿಗೆ 1-2 ಸಾರಿ ನಾನು ಮೌಖಿಕವಾಗಿ ಮಾತಲ್ಲಿ ಹೇಳಿದ್ದೀನಿ, ಬೇಡಪ್ಪ ಇದು ವಿಚಾರ ಗ್ರಾಮದಲ್ಲಿ ಒಟ್ಟಾಗಿ ಜೀವನ ಮಾಡೋಂಥ ವಿಚಾರ, ಇಲ್ಲಿ ಮುಸಲ್ಮಾನ್ ಬೇರೆ ಅಲ್ಲ, ದಲಿತ ಬೇರೆ ಅಲ್ಲ, ಎಲ್ಲರೂ ಕೂಡ ಸಹಬಾಳ್ವೆಯಿಂದ ಜೀವನ ಮಾಡ್ಕೊಂಬರ್ತಾ ಇದ್ದಾರೆ, ಅವ್ರ ಮಧ್ಯೆ ಬೆಂಕಿ ಬಿರುಗಾಳಿ ಆಗೋದು ಬೇಡ ಅಂತೇಳಿ ಆತನಿಗೆ ವಾರ್ನು ಮಾಡಿ ಕಳಿಸ್ಕೊಟ್ಟಿದ್ದೀವಿ. ಅಂಥ ಸಂದರ್ಭದಲ್ಲಿ ಅವರ ಒಂದು ಒತ್ತಡದಿಂದ ಈ ಒಂದು ಅಕ್ರಮ ಪ್ರವೇಶ ಏನು ಇವ್ರಿಗೆ ಬೇಗಂ ಜಾನ್ ಅಂತ ಏನಿದೆ 1 ಎಕರೆ 10 ಗುಂಟೆ ಜಮೀನು ಏನಿದೆ, ಆ 1 ಎಕರೆ 10 ಗುಂಟೆ ಜಮೀನೊಳಗಡೆ ಅವರು 40 ವರ್ಷದಿಂದ ಸಾಗುವಳಿ ಮಾಡ್ಕೊಂಬಂದಿದ್ದಾರೆ. ಎಲ್ಲ ಕೆಲವು ಸಂಬಂಧಪಟ್ಟಂಥ ದಾಖಲಾತಿಗಳಿದ್ದಾವೆ. ಆ ಹಕ್ಕುಪತ್ರ ಕೊಡುವಂಥ ವಿಚಾರ ಬಂದಾಗ ಆ ಹಕ್ಕುಪತ್ರದಲ್ಲಿ ಯಾವುದೇ ಥರದ ಅಧಿಕಾರಿಗಳ ತಪ್ಪಿನಿಂದ ಅದು ನಿಂತಿದೆ, ವಿಳಂಬ ಆಗಿದೆ. ಈಗ ಕೋರ್ಟ್ಗೆ ಹೋಗಿದ್ದಾರೆ, ಕೋರ್ಟಲ್ಲಿ ಅಧಿಕಾರಿಗಳಿಗೆ ಸಮನ್ಸು ಹೋಗಿದೆ. ಆ ವಿಚಾರವಾಗಿ ಅಧಿಕಾರಿಗಳು ಬಂದು ಏನು ಉತ್ತರ ಹೇಳಿಕೆ ಯಾವ ಥರ ಕೊಡ್ತಾರೆ, ಇಲ್ಲ ಹಕ್ಕುಪತ್ರ ಕೊಡಿ ಅಂತೇಳಿ ಸರ್ಕಾರ ಕೋರ್ಟ್ ಆದೇಶ ಮಾಡುತ್ತೋ ಅದು ಗೊತ್ತಿಲ್ಲ. ಒಂದು ಸ್ವಲ್ಪ ದಿನ ಕಾಲಾವಕಾಶ ಬೇಕಾಗುತ್ತೆ. ಏನು ಸರ್ವೆ ಮಾಡಬೇಕು ಆ ಸರ್ವೆ ಮಾಡಿರ್ತಕ್ಕಂಥದ್ದು ಯಲ್ಲಪ್ಪನವ್ರಿಗೆ ಏನು ಸೇರಬೇಕಾಗಿದ್ದರೆ ಅದು ತೊಗೊಂಡ್ಲಿ. ಈ ಏನು ಬೇಗಂ ಜಾನ್ 1 ಎಕರೆ 10 ಗುಂಟೆ ಜಮೀನೇನಿದೆ ಅದಕ್ಕೆ ಅಕ್ರಮ ಪ್ರವೇಶ ಮಾಡ್ತಕ್ಕಂಥದ್ದು ತಪ್ಪು ಅನ್ನೋ ವಿಚಾರ ಅವ್ರ ಗಮನಕ್ಕೆ ತಂದಿದ್ದೀವಿ. ಆದ್ರೂ ಸಣ್ಣ ಪುಟ್ಟ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡಿ ಮತ್ತು ಕಾಂಪೌಂಡ್ ಹಾಕೋಂಥ ಕೆಲಸ ಮಾಡ್ತಿದ್ದಾರೆ. ಅವರು ಮಂತಂದವ್ರಿಗೆ ಕರೆದು ನಾನು ಆಲ್ರೆಡಿ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈಗಾಗ ನಾವು ನಿಲ್ಲಿಸ್ತೀವಿ, ಆಯಿತು ನಾವು ತೆರವುಗೊಳಿಸೋಂಥ ಕೆಲಸ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವರು ನಮ್ಮ ಸ್ಟೇಷನ್ ಇಲಾಖೆ ವತಿಯಿಂದ ಕೂಡ ಒಪ್ಕೊಂಡಿದ್ದಾರೆ. ಸೊ ಹಂಗಾಗಿ ಅದಾಗುತ್ತೆ ಅಂತೇಳಿ ನಾನು ಒಂದು ನಂಬಿಕೆ ಇಟ್ಟಿದ್ದೀನಿ. ಸರ್, ಜಾತಿ ನಿಂದನೆ ಮಾಡೋವಂಥದ್ದು ಎಷ್ಟು ಸರ್? ಜಾತಿ ಮುಂದೆ ಹೊಂದಾಣಿಕೆ ಇರತಕ್ಕಂಥದ್ದು ಸುಮಾರು ವರ್ಷಗಳು ನಡೀತದೆ, ಜಾತಿ ನಿಂದನೆ ಮಾಡೋದು ಎಷ್ಟು? ಇಲ್ಲ, ಇದು ನಾನು ಸುದೀರ್ಘ 40 ವರ್ಷಗಳ ಹೋರಾಟ ಏನಿದೆ ದಲಿತ ಸಂಘಟನೆಗಳಲ್ಲಿ ಕೆಲಸ ಮಾಡಿದಂಥವನು, ಮತ್ತು ಈ ಭಾಗದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯನಾಗಿ, ತಾಲೂಕು ಪಂಚಾಯತಿ ಸದಸ್ಯನಾಗಿ, ಮತ್ತು ಈಗ ಏನು KPCC
ಕಾರ್ಮಿಕ ಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಇಲ್ಲಿ ತನಕ ನೋಡಿದ್ದೀನಿ. ಈ ಸರ್ಜಾಪುರ ಹೋಬಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಂಥ ಒಂದು ಜಾತಿ ಒಂದು ಅಟ್ರಾಸಿಟಿ ಕಂಪ್ಲೇಂಟ್ ಬಂದಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಅಧಿಕಾರಿಗಳನ್ನ ಮನವೊಲಿಸಿ ಆ ಕೇಸನ್ನು ಅಲ್ಲಿಗೆ ಮುಚ್ಚಾಕುವಂಥ ಕೆಲಸನ ನಾವು ಮಾಡಿದ್ದೀವಿ, ಅಂದರೆ ಕ್ಲೋಸ್ ಮಾಡೋಂಥ ಕೆಲಸನ ಮಾಡಿದ್ದೀವಿ. ಯಾವುದೇ ಥರದ ಅಟ್ರಾಸಿಟಿ ಕೇಸುಗಳನ್ನ ಮಾಡಲಿಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿಲ್ಲ. ಸೊ ಇಲ್ಲಿ ಕೆಲವರು ಇದ್ದಾರೆ, ಅದನ್ನು ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಕೆಲವರು ಇದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ಅದ್ರ ಬಗ್ಗೆ ನಮ್ಮ ಪೊಲೀಸ್ ಇಲಾಖೆ ನಿಗಾ ವಹಿಸಬೇಕು, ಗಮನ ಹರಿಸಿ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಸರ್, ಇವಾಗ ನೇರವಾಗಿ ಏನು ಹೇಳ್ತೀರಾ ಸರ್? ಇವತ್ತು ನೋಡಿ ಇಷ್ಟೆಲ್ಲ ನಡೀತಾ ಇದೆ, ನೇರವಾಗಿ ಪಂಚಾಯತಿ ಸದಸ್ಯರಾಗಿ ಈ ಭಾಗ ಸುಮಾರಷ್ಟು ಹೋರಾಟಗಳು ನಡ್ಕೊಂಡ್ಬಂದಿದೆ, ಏನು ಹೇಳ್ತೀರಾ ಸರ್? ಇಲ್ಲಿ ನನ್ನ ಉದ್ದೇಶ ಇಷ್ಟೇನೆ, ನಾನು ಕೂಡ ಪ್ರಭಾವಿ ಒಂದು ಮನುಷ್ಯ ಆಗಿರೋದ್ರಿಂದ ನಾನು ಯಾರಿಗೂ ಕೂಡ ಬೆಂಬಲ ಸಹಕಾರ ನಾನು ಕೊಡಲ್ಲ. ಕಾರಣ ಏನಂತಂದರೆ, ಯಾವುದೇ ಕಡೆ ನ್ಯಾಯ ಧರ್ಮ ಇದೆಯೋ ಆ ಧರ್ಮದ ವಿಚಾರವಾಗಿ ನ್ಯಾಯದ ಪರವಾಗಿ ನಾನು ನಿಲ್ಲಂಥ ಮನುಷ್ಯ. ಅದು ಮುಸಲ್ಮಾನ ಆಗಿರ್ಬೋದು, ದಲಿತ ಆಗಿರ್ಬೋದು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಅದರಲ್ಲಿ ಉಪಜಾತಿಗಳು ಎಷ್ಟೇ ಇರ್ಬೋದು, ಯಾರಿಗೆ ಅನ್ಯಾಯ ಆಗಿದ್ರು ನಾನು ಯಾರ ಕಡೆ ನ್ಯಾಯ ಇದೆಯೋ ಆ ನ್ಯಾಯದ ಪರವಾಗಿ ನಿಲ್ಲಂಥ ವ್ಯಕ್ತಿ ಆಗಿರ್ತೀನಿ. ಸರ್ಜಾಪುರ ಪೊಲೀಸ್ ಸ್ಟೇಷನ್ಗೆ ದೂರು ಸಲ್ಲಿಸಿ ಬಂದಿದೆ, ಏನು ಸರ್ ಉದ್ದೇಶ ಇವತ್ತು? ನಮ್ಮದು ಜಾಗ ಇದ್ದಾಗ ಸರ್ಕಾರದ್ದು ಗೌರ್ಮೆಂಟು ಪಂಡಿತ್ ನಗರ ಅದು ಸರ್ವೆ ನಂಬರು ಏನು ಸರ್? ಅದು ಸರ್ವೆ ನಂಬರ್ ಅದು ಯಾವುದು ಏನು ಪ್ರಾಬ್ಲಮ್ ಆಗಿರೋದು ಹೇಳಿ. ಪ್ರಾಬ್ಲಮ್ ಏನಾಗಿಲ್ಲ, ನಮ್ಮದು ಜಾಗ ಅದು, ಹಾಂ, ನಮಗಿನ್ನ ಹಕ್ಕುಪತ್ರ ಬಂದಿಲ್ಲ. ನಾವೇ ಇರೋದು ಪೊಸಿಷನಲ್ಲಿ, ಬೇರೆಯವ್ರು ಬಂದು ಹಿಂಸೆ ಕೊಡ್ತಾ ಇದ್ದಾರೆ ನಮಗೆ. 2 ಸರ್ವೆ ನಂಬರ್ ನಮ್ಮದು 92 ಸರ್ವೆ ನಂಬರು. ಅದು ಪೊಸಿಷನಲ್ಲಿ ನಾವೇ ಇದ್ದಿದ್ದು ನಮಗೆ ಬಂದು ಗಲಾಟೆ ಮಾಡ್ಕೊಂಡು ಕಾಂಪೌಂಡ್ ಹಾಕ್ಕೊಂಡು ಹಿಂಸೆ ಕೊಡ್ತಾಯಿದ್ದಾರೆ. ನಾವು ಒಂದಿನ ಕಂಪ್ಲೀಟ್ ಕೊಟ್ಟಿದ್ದೀರಿ, ಇವಾಗ ಕ್ಲೈಮೆಂಟ್ ಸಾಹೇಬ್ರು ಕೊಡ್ತೀನಿ, ನಮ್ದು ಇಲ್ಲಿಂದ ಸ್ಟೇಷನಿಂದ ಇದಾಗ್ತಾಯಿದೆ ಅಷ್ಟೇ. ಏನು ಸಮಸ್ಯೆ ಆಗ್ತಾ ಇರೋದು ಸರ್? ಸಮಸ್ಯೆ ಏನಿಲ್ಲ, ನಮ್ಮ ಜಾಗ ಅಂತ ಬಂದು ಅವ್ರು ಬೇರೆಯವ್ರು ಬಂದು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ. ಯಾವ ಥರ ತೊಂದರೆ ಕೊಡ್ತಾ ಇದ್ದಾರೆ? ಯಾವ ಥರ ಹಂಗೆ ಗಲಾಟೆ ಮಾಡ್ಕೊಂಡು ದೌರ್ಜನ್ಯ ಮಾಡ್ಕೊಂಡು ಹಾಂ, ಕಾಂಪೌಂಡ್ ಹಾಕ್ಕೊಂಡು ಹಾಂ, ಮನೆ ಕುತ್ಕೊಂಡು ಪಂಚಾಯತಿನ ಮಾತಾಡ್ತಿದ್ವಿ, ನಮ್ಮ ಗೌಡ್ರು ಎಲ್ಲ ನಮ್ಮ ಲೀಡ್ರೆಲ್ಲ ಮಾತಾಡೋಣ ಅಂದರು. ತಿರ್ಗಿ ಅವ್ರು ಫೋರ್ಜರಿ ಮಾಡ್ಕೊಂಡು ಕಾಂಪೌಂಡ್ ಹಾಕೊಂಡು ಇದು ಮಾಡ್ಕೊಂಡು ಫೋರ್ಜರಿ ಕೆಲಸ ಸರ್ ಮಾಡ್ತಾರೆ. ಇವತ್ತು ನಿಮ್ಮ ಜಾಗ ಅಂತ ಇದ್ದೀರಾ, ಹೌದು. ಅದಕ್ಕೆ ಡಾಕ್ಯುಮೆಂಟ್ಸ್ ಏನು ಎವಿಡೆನ್ಸ್ ಯಾರ ಹೆಸರಲ್ಲಿ ಇದೆ, ಏನಿದೆ? ಬೇಗಂ ಜಾನ್ ಹೆಸರಿನಲ್ಲೇ ಇದೆ. ಬೇಗಂ ಜಾನ್ ಆಲ್ರೆಡಿ ಕೇಸ್ ನಡೀತಾ ಇದೆ, ಹಾಂ. ಎಲ್ಲ ಆಗ್ತಾ ಇದೆ. ಅದು ಎಷ್ಟು ವರ್ಷದಿಂದ ಕೇಸ್ ನಡೀತಾ ಇದೆ? ಕೇಸ್ ಮೊನ್ನೆ ಹಾಕಿದ್ದು, ಅದು ಒಂದು ಸಾಲ 1 ವರ್ಷ ಆಯಿತು ಕೇಸ್ ಇದು ಮಾಡ್ಕೊಂಡು. ವರ್ಷ ಆಯ್ತು. ನಾಳಿದ್ದು ಇಂಡಿಷನ್ ಆರ್ಡರ್ ಸಿಗತ್ತೆ ನಮಗೆ. ಲೋಕಲ್ ಲೀಡರ್ಗಳ ನಿಮಗೆ ತೊಂದರೆ ಕೊಡ್ತಾ ಲೋಕಲ್ ನಮ್ಮೂರವರೇ. ಇವಾಗ ಅದೇ ಸರ್ವೆ ನಂಬರ್ ಹಿಂದೆಗಡೆ ಅಕ್ಕಪಕ್ಕ ಯಾರಾದ್ರೂ ಜಮೀನು ಇದೆಯಾ? ಇದೆ, 93 ಸರ್ವೆ ನಂಬರ್ ಇದೆ ಅವ್ರದ್ದು, ಅಲ್ಲಿ ಸೇರೋದು. ನಮ್ಮದು 92 ಇರೋದು. ಇಲ್ಲಿ ಬಂದು ಅವರು ನಮ್ಮದು ಜಾಗ ಅಂತ ಇದು ಮಾಡ್ತಾ ಇರೋದು. ನಮ್ಮ ಜಾಗದಲ್ಲಿ ಅವ್ರು 93ನಲ್ಲಿ ಇರೋ ಸರ್ವೆ ನಂಬರು ಅಕ್ಕಪತ್ರ ಅವ್ರಿಗಿದೆ, ನಮ್ಗೆ ಅಕ್ಕಪತ್ರ ಚಿಕ್ಕಿರಿಲ್ಲ, ಸರ್ಕಾರ ಅವ್ರು ಕೊಟ್ಟಿಲ್ಲ, ಅದ್ರಿಗೆ ನಾವು ಕೇಸ್ ಹಾಕಿರೋದು. ಈ ಜಾಗ ಬಂದು ನಮ್ಮದೇ ಅಂತ ಕುತ್ಕೊಂಡಿರೋದು. ಈಗ ಮತ್ತೆ ಇಲ್ಲ, ಇದು ನಾವು ಯಾರಿಗೂ ಬಿಟ್ಕೊಡಲ್ಲ, ಭೂಮಿ ನಮ್ಮದು, ನಮಗೆ ಸೇರೋದು ಅಂತೇಳಿ ದೌರ್ಜನ್ಯವಾಗಿ ಮಾತಾಡ್ತಕ್ಕಂಥದ್ದು ಅದು ಸರಿ ಇಲ್ಲ, ಅದು ಸತ್ಯಕ್ಕೆ ದೂರವಾದಂಥ ಮಾತು. ಹಾಗಾಗಿ ಏನಿವತ್ತು ಮಾಧ್ಯಮ ಮಿತ್ರರು ಬಂದಿದ್ದೀವಿ, ನಾವೇನು ಹೇಳ್ತಾ ಇದ್ದೀವಿ ಅದನ್ನು ತಾವು ಮಾಧ್ಯಮದಲ್ಲಿ ಸತ್ಯವನ್ನೇ ನೀವು ಕೂಡ ಏನಿದೆಯೋ ಸ್ಥಳ ಪರಿಶೀಲನೆ ಮಾಡ್ಬೋದು, ದಾಖಲೆಗಳು ಪರಿಶೀಲನೆ ಮಾಡಿ ಅದನ್ನು ತಾವು ಏನು ಮಾಡಬೇಕಂತೇಳಿ ಮಾಡಿರಿ.